ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ಚ ಬಸೈకి ನನ್ನ ಗಿರಿಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಒಂದು ಇದರಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ವಿಶೇಷವಾದ ಖಾರ ಹುಣ್ಣಿಮೆ ಯಾವಾಗ, ಹಾಗೆ ವರಸಾವಿತ್ರಿ ವ್ರತದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಮೊದಲು ನನಗೆ ಒಂದು ಹುಣ್ಣಿಮೆ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ. ಈ ನಾವು ವಟಸಾವಿತ್ರಿ ವ್ರತವನ್ನು ಜ್ಯೇಷ್ಠ ಮಾಸದ ಖಾರ ಹುಣ್ಣಿಮೆದಂದು ನಾವು ಆಚರಣೆ ಮಾಡ್ತೀವಿ. ಈ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಶುಕ್ರವಾರ 21ನೇ ತಾರೀಕು ಶುಕ್ರವಾರ ಬೆಳಗ್ಗೆ 7:47 ಅದು ಪ್ರಾರಂಭವಾದರೆ ಮುಕ್ತಾಯವಾಗುವುದು 22ನೇ ತಾರೀಕು ಶನಿವಾರ ಬೆಳಗ್ಗೆ 6:38 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು 2 ದಿವಸ ಸಹ ನಾವು ಪೂಜೆ ಮಾಡಬೇಕಾಗುತ್ತದೆ. ಏನಂದರೆ ನಾವು ವಟಸಾವಿತ್ರಿ ವ್ರತವನ್ನು ಆಚರಣೆ ಮಾಡುವುದಾದರೆ ನಾವು ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ನಮ್ಮ ಹುಣ್ಣಿಮೆ, ನಮ್ಮ ಮನೆ ದೇವರ ಪೂಜೆ, ನಾವು ನಮ್ಮ ಮನೆ ದೇವರ ಪೂಜೆ ಮಾಡದೆ ಯಾವುದೇ ಪೂಜೆನೂ ಸಹ ನಾವು ಮಾಡಲು ಬರುವುದೇ ಇಲ್ಲದ ಕಾರಣ ಶನಿವಾರ ನಾವು ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಬೇಕಾಗುತ್ತದೆ. ಅದು ಹುಣ್ಣಿಮೆಯ ನಮ್ಮ ಮನೆ ದೇವರ ಪೂಜೆ ಆಗಿರುವಂಥದ್ದು. ವಟಸಾವಿತ್ರಿ ವ್ರತ ಮಾತ್ರ ನೀವು ಶುಕ್ರವಾರನೇ ಆಚರಣೆ ಮಾಡಬೇಕು. ಹಾಗೆ ಸಹ ಮಾಡಲೇಬೇಕು ಸರ್. ಹಾಗೆ ನಾವು ಈ ಹುಣ್ಣಿಮೆಗೆ ಭೂಮಿ ಹುಣ್ಣಿಮೆ ಅಂತ ಸಹ ನಾವು ಕರೆಯುತ್ತೇವೆ. ವಟಸಾವಿತ್ರಿ ವ್ರತದ ಒಂದು ಪೂಜೆಯ ಸಮಯ ನೀವು ಶುಕ್ರವಾರ ಒಂದು ಪೂಜೆ ಮಾಡಬೇಕಾಗೋದ್ರಿಂದ 10:30 ಮುಂಚೆ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಏನಕ್ಕಪ್ಪ ಅಂತಂದರೆ ನಂತರದಲ್ಲಿ ನೀವು ಒಂದು ರಾಹು ಕಾಲ ಸಹ ಪ್ರಾರಂಭವಾಗ್ತದೆ. ಬೆಳಿಗ್ಗೆ ಎದ್ದು ಶುಕ್ರವಾರ ನೀವು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ಸ್ವಲ್ಪ ಹಸಿ ಹಾಲು ಹಾಗೆ ಅರಿಶಿಣದ ಪುಡಿ ಒಂದು ನೀವು ಹಾಕಿಕೊಂಡು ಸ್ನಾನವನ್ನು ಮಾಡಿ ನಂತರದಲ್ಲಿ ಶುಕ್ರವಾರ ನಿಮ್ಮ ಮನೆ ದೇವರ ಪೂಜೆಯನ್ನು ಸಹ ನೀವು ಮಾಡ್ತೀರಿ. ಕಳಸವನ್ನು ಬದಲಾಯಿಸಿ ಪೂಜೆ ಮಾಡುವಂಥದ್ದು. ಅದೇ ರೀತಿ ಮಾಡಿ ಹಾಗೆ ಗಣೇಶನಿಗೆ ಒಂದು ಗರಿಕೆಯನ್ನು ಇಟ್ಟು ನಾನು ಈ ದಿವಸ ವಟಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಉಪವಾಸವಿದ್ದು ನನ್ನ ಸಂಕಲ್ಪ ಈ ರೀತಿ ಇದೆ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಒಂದು ಗರಿಕೆಯನ್ನು ಇಟ್ಟು ಗಣೇಶನ ಬಳಿಗೆ ಸಂಕಲ್ಪ ಮಾಡಿಕೊಂಡು ನೀವು ಪೂರ್ತಿ ದಿವಸ ಒಂದು ಉಪವಾಸವಿದ್ದು ನೀವು ಪೂಜೆ ಮಾಡ್ತೀರಿ ಅಂತ ಸಂಕಲ್ಪ ಮಾಡಿಕೊಂಡು ಗಣೇಶನ ಬಳಿಗೆ ಒಂದು ಗರಿಕೆಯನ್ನು ಇಟ್ಟು ಒಂದು ಪೂಜೆಯನ್ನು ಸಹ ಮಾಡಿಕೊಳ್ಳಿ. ನಂತರದಲ್ಲಿ ನೀವು ರಾತ್ರಿ ಅಂದರೆ ಗುರುವಾರದ ರಾತ್ರಿ ನೀವು ಯಾವ ಸಿದ್ಧತೆಗಳನ್ನು ಮಾಡ್ಕೋಬೇಕಂದ್ರೆ ಅಂಗುನೂಲು, ಗೆಜ್ಜೆ ವಸ್ತ್ರ, ವ್ರತದ ದಾರ, ಹಾಗೆ ಎರಡು ಮನೆ ದೀಪ, ತುಪ್ಪ ಅಥವಾ ಎಣ್ಣೆ, ಬತ್ತಿ, ಧೂಪ, ಅಗರಬತ್ತಿ, ಹಾಗೆ ಬೆಂಕಿ ಪೊಟ್ಟಣ ನಾವು ಎಲ್ಲ ವಸ್ತುಗಳನ್ನು ಇಟ್ಟಿರ್ತೀವಿ. ಆದರೆ ಬೆಂಕಿ ಪೊಟ್ಟಣ ಮಾತ್ರ ಮರ್ತು ಬಿಡ್ತೀವಿ. ಆ ರೀತಿ ನಾವು ಮಾಡೋದ್ರಿಂದ ಬೇರೆಯವರ ವಸ್ತುಗಳನ್ನು ನಾವು ತೆಗೆದುಕೊಂಡು ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ಅದು ಪೂಜೆ ಮಾಡಿರುವಂಥ ಒಂದು ಪ್ರತಿಫಲ ಸಹ ಒಂದು ಲಭಿಸೋದು. ಆದ್ದರಿಂದ ನೀವು ಎಲ್ಲ ವಸ್ತುವನ್ನು ಸಹ ನೀವು ಒಂದು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಹಾಗೆ ಕರ್ಪೂರ ಆರತಿ ಮಾಡಲಿಕ್ಕೆ ಒಂದು ಕರ್ಪೂರ ಅಥವಾ ತುಪ್ಪದ ಬತ್ತಿ ಸಹ ತೆಗೆದುಕೊಂಡು ಹೋಗಬಹುದು. ಒಂದು ತೆಂಗಿನಕಾಯಿ, ಒಂದು ಕಳಸ, ಹಾಗೆ ವಿಳೆದೆಲೆ, ನಂತರದಲ್ಲಿ ಅರಿಶಿನ, ಕುಂಕುಮ, ಶ್ರೀಗಂಧ, ಅಕ್ಷತೆ, ಹಾಗೆ ಪ್ರಸಾದಕ್ಕೆ ಅಂತ ಇಡ್ಲಿಕ್ಕೆ ಪುಟ್ಟ ದೊಣ್ಣೆ, ಹಾಗೆ ಬಾಳೆಹಣ್ಣು ನೀವು ತಾಂಬೂಲಕ್ಕೆ ಇರಬೇಕು. ಹಾಗೆ ಪ್ರಸಾದಕ್ಕೆ ನೀವು ಹೆಸರುಬೇಳೆ ಕೋಸಂಬರಿ ಸಹ ನೀವು ಮಾಡಬಹುದು, ಕಡಲೆಬೇಳೆ ಪಾಯಸ ಮಾಡಬಹುದು. ಇಲ್ಲವಾದ ಶ್ರೇಷ್ಠವಾದ ಪ್ರಸಾದ ಅಂದರೆ ಅದು ಕಡಲೆಕಾಳು, ನೆನೆಸಿರುವಂಥ ನೀವು ಕಡಲೆಕಾಳು ಗುರುವಾರ ರಾತ್ರಿನೇ ಸ್ವಲ್ಪ ಅರಿಶಿನ ನೀರಿಗೆ ನೀವು ಅದನ್ನು ನೆನೆಸಿರಿ. ನಂತರದ ಶುಕ್ರವಾರ ಅದನ್ನು ನೀವು ಒಂದು ಪೂಜೆ ಸಹ ಮಾಡ್ಕೊಳ್ಬಹುದು. ಅಷ್ಟನ್ನು ನೀವು ಒಂದು ಸಿದ್ಧತೆ ಮಾಡಿಕೊಂಡು ಇಟ್ಟಿರಿ. ಒಂದು ಶುಕ್ರವಾರ ಬೆಳಿಗ್ಗೆ ಸ್ನಾನ ಎಲ್ಲ ಆಗಿದ ನಂತರ ನೀವು ಒಂದು ಅರಿಶಿಣದಿಂದ 2 ಉಂಡೆಗಳನ್ನು ನೀವು ಮಾಡಿಕೊಂಡು ನೀವು ಹೋಗಬೇಕಾಗುತ್ತದೆ. ನೀವು ಅಲ್ಲಿ ನೀರು ಸಿಕ್ಕಿದ್ರೆ ಒಂದು ಖಾಲಿ ಚಂಬಲ್ಲಿ ನೀವು ತೆಗೆದುಕೊಂಡು ಹೋಗಿ. ಅಲ್ಲಿ ನೀರು ಸಿಗಲ್ಲ ಅನ್ನೋದಾದರೆ ನೀವು ಮನೆಯಿಂದ ನೀವು ಕಳಸದಲ್ಲಿ ಒಂದು ನೀರನ್ನು ಸಹ ನೀವು ತುಂಬಿಕೊಂಡು ಹೋಗಬೇಕಾಗುತ್ತದೆ. ಮೊದಲು ನೀವು ಏನು ಮಾಡಬೇಕಂದ್ರೆ ಅಲ್ಲಿ ತುಂಬ ಜನ ಸಹ ಅಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ನೀವು ಸ್ವಲ್ಪ ಮಟ್ಟಿಗೆ ಅದಕ್ಕೆ ನೀರನ್ನು ಹಾಕಿ ಈ ಪೂಜೆಯನ್ನು ವಟವೃಕ್ಷಕ್ಕೇ ಮಾಡಬೇಕು. ಮತ್ತು ಬೇರೆ ಅರಳಿ ವೃಕ್ಷಕ್ಕೆ ನೀವು ಮಾಡಲು ಹೋಗಬೇಡಿ. ಅಶ್ವತ್ಥ ವೃಕ್ಷಕ್ಕೆ ನಾವು ಈ ಪೂಜೆ ಮಾಡುವಂಥಲ್ಲ, ಆಲದ ಮರಕ್ಕೇ ಈ ಪೂಜೆ ನಾವು ಮಾಡುವಂಥದ್ದು. ವಟಸಾವಿತ್ರಿ ದೇವಿ ಆಲದ ಮರದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದ ಅದಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ. ನೀರನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಕೆಳಭಾಗದಲ್ಲಿ ನೀವು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿಕೊಂಡು ಒಂದು ಹಸಿರು ಪದ್ಮ ಏನಾದರೂ ಒಂದು ನೀವು ರಂಗೋಲಿಯನ್ನು ಹಾಕಿಕೊಳ್ಳಿ. ಅದ್ರ ಮೇಲೆ 2 ಇಡಿ ಒಂದು ಐಕೈಬಿಡವಾಗಿ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ 2 ಅರಿಶಿನದ ನೀವು ಗೋಪುರ ಗೌರಮ್ಮನನ್ನು ಇಡಬೇಕಾಗುತ್ತದೆ. ಸತ್ಯವಾನ್ ಮತ್ತು ಮತ್ತೊಂದು ಸಾವಿತ್ರಿ ಅಂತ. ಆ ಸಾವಿತ್ರಿಗೆ ನೀವು ಅರಿಶಿನ ಕೊಂಬಿನಿಂದ ಮಾಡಿರುವಂಥ ನೀವು ಮಾಂಗಲ್ಯವನ್ನು ಸಹ ನೀವು ಹಾಕಬೇಕಾಗುತ್ತದೆ. ಹಾಗೆ 2 ಗೋಪುರಕ್ಕೂ ಸಹ ನೀವು
ಅಂಗುನೂಲನ್ನು ನೀವು ಹಾಕಿ ಹಾಗೆ ಅದರಲ್ಲಿ ಗೆಜ್ಜೆ ವಸ್ತುವನ್ನು ಹಾಕಿ ಎರಡು ತುಪ್ಪದ ದೀಪವನ್ನು ಹಚ್ಚಿರಿ. ತುಪ್ಪದ ದೀಪ ಒಂದು ತುಂಬ ಶ್ರೇಷ್ಠವಾದದ್ದು. ನೀವು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ತಾ ಇರುವುದರಿಂದ ತುಪ್ಪದ ದೀಪ ಹಚ್ಚಿರಿ. ಇಲ್ಲವರೆ ನೀವು ಎಣ್ಣೆ ದೀಪ ಸಹ ಹಚ್ಬೋದು, ತೊಂದರೆ ಇಲ್ಲ. ನಂತರದಲ್ಲಿ ಆ ಪ್ರಸಾದವನ್ನಿಟ್ಟು ಧೂಪವನ್ನು ಹಚ್ಚಿಟ್ಟು ಅಂದರೆ ನೀವು ಕಾಯಿನ ಒಡೆದು ನೀವು ಪೂಜೆಯನ್ನು ಸಹ ಮಾಡಿಕೊಳ್ಳಿ. ಇಷ್ಟು ಒಂದು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಆ ಪೂಜೆ ಮಾಡುವಾಗ ನೀವು ಪ್ರಸಾದಕ್ಕೆ ಅಂತ ಕಡಲೆಕಾಳು ಸಹ ಮಾಡ್ಬೋದು, ಹಾಗೆ ಪಾಯಸ ಸಹ ನೀವು ಮಾಡಿ ತೆಗೆದುಕೊಂಡು ಹೋಗ್ಬೋದು. ಆದರೆ ಕಡಲೆಕಾಳನ್ನು ಮಾತ್ರ ನೀವು ಇಡಲೇಬೇಕು, ಅದು ತುಂಬ ಒಂದು ಪ್ರಾಮುಖ್ಯತೆವಾಗಿರುವಂಥದ್ದು. ಹಾಗೆ ತಾಂಬೂಲ ಸಹಿತ ಒಂದು ಪೂಜೆಯನ್ನು ಮಾಡಿ ನಂತರ ಪೂಜೆಯಲ್ಲಿ ಆಗಿದ ನಂತರ ಅಲ್ಲಿ ಯಾರು ಒಂದು ಒಂದು ಪೂಜೆ ಮಾಡಲಿಕ್ಕೆ ಬಂದಿರ್ತಾರೋ ಅವರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಎಲೆ ಅದಕ್ಕೆ ದಕ್ಷಿಣ ಬಾಳೆಹಣ್ಣು ಹಾಗೆ 4 ಕಡಲೆಕಾಳನ್ನು ಹಾಕಿ ನೀವು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ. ನೀವು ಬ್ಲೌಸ್ ಪೀಸು ಬಳೆಗಳನ್ನು ಸಹ ನೀವು ಕೊಡಬಹುದು. ಪೂಜೆಯಾಗಿದ ನಂತರ ನೀವು ಒಂದು ಹಳದಿ ಒಂದು ಇದನ್ನು ತೆಗೆದುಕೊಳ್ಳಿ, ವಸ್ತ್ರ. ಅದಕ್ಕೆ 1 ರೂಪಾಯಿ, 2 ರೂಪಾಯಿ ಅಥವಾ 5 ರೂಪಾಯಿ ಒಂದು ನಾಣ್ಯ ಅದನ್ನು ನೀವು ಹಾಕಿ ಕಟ್ಟಿ ನೀವು ಆ ಮರದ ಒಂದು ಟೊಂಗೆಗಳಿಗೆ ನೀವು ಅದನ್ನು ಕಟ್ಕೊಂಡು ಬನ್ನಿ. ಎಲ್ಲ ವಸ್ತುವನ್ನು ಸಹ ನೀವು ತೆಗೆದುಕೊಂಡು ಬನ್ನಿ. ಆದರೆ ನೀವು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಸಹ ತೆಗೆದುಕೊಂಡು ಬನ್ನಿ. ಆದರೆ ಏನು ನೀವು ಅದು ಸತ್ಯವಾನ್ ಸಾವಿತ್ರಿ ಅಂತ ನೀವು ಪೂಜೆ ಮಾಡಿರ್ತೀರೋ ಅದನ್ನು ನೀವು ತೆಗೆದುಕೊಂಡು ಬರಲು ಹೋಗಬೇಡಿ. ಹಾಗೆ ಮಣ್ಣಿನ ದೀಪ ಸಹ ಅಲ್ಲೇ ನೀವು ಬಿಟ್ಕೊಂಡು ಬರಬೇಕಾಗುತ್ತದೆ. ಹಾಗೆ ಒಂದು ಆವತ್ತಿನ ದಿವಸ ನೀವು ಪೂರ್ತಿಯಾಗಿ ಉಪವಾಸವಿದ್ದು ಪೂಜೆ ಮಾಡಿರ್ತೀರಿ. ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು. ನೋಡಿದ್ರೆ ಫ್ರೆಂಡ್ಸ್, ನನಗೆ ಒಂದು ಪೂಜೆಯ ಒಂದು ವಿಧಾನ ಹಾಗೆ ಖಾರ ಹುಣ್ಣಿಮೆ ಯಾವಾಗ ಅಂತ ಸರಿ ನನಗೆ ತಿಳಿಸ್ಕೊಟ್ಟಿದ್ದೇನೆ. ಗುರುವಾರ ಸಂಜೆನೇ ಎಲ್ಲ ದೇವ್ರ ಕೋಣೆಯನ್ನು ಶುದ್ಧಿ ಮಾಡಿಕೊಂಡು ನೀವು ಶನಿವಾರ ನಿಮ್ಮ ಮನೆ ದೇವರ ಪೂಜೆ ಬೆಳಿಗ್ಗೆನೇ ನೀವು ಮಾಡಬೇಕಾಗುತ್ತದೆ. ಒಂದು ಹುಣ್ಣಿಮೆ ಮನೆ ದೇವರ ಪೂಜೆ. ಕಲಸದ ಕಾಯನ್ನು ನಾವು ಬದಲಾಯಿಸೋದಿಲ್ಲ. ಹಾಗೆ ನಾವು ಒಂದು ನೀರನ್ನು ಹಾಕಿ 5 ಎಲೆ ಇಟ್ಟು ನಾವು ಪೂಜೆಯನ್ನು ಮಾಡುವಂಥದ್ದು. ಅದೇ ರೀತಿ ಸಹ ನೀವು ಈ ಖಾರ ಹುಣ್ಣಿಮೆಗೆ ಸಹ ಮಾಡಬೇಕಾಗುತ್ತದೆ. ಹಾಗೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಪ್ರಸಾದವನ್ನಿಟ್ಟು ನೀವು ಪೂಜೆಯನ್ನು ಮಾಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದಾದರೆ ಸಪ್ರೇಟಾಗಿ ಮತ್ತೊಂದು ಕಳಸವನ್ನಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ನೋಡಲ್ಲ ಫ್ರೆಂಡ್ಸ್, ಸಂಪೂರ್ಣವಾದ ಪೂಜೆ ಅದನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.